ನಾಳೆ ದಿನ ಬಾನುಗ್ ಮದುವೆ ಮಾಡಿಸಿ ಕಳ್ಸದ್ಮೇಲೆ ನಾವೆಲ್ಲ ಅವಳ ಮನೆಗೆ ಹೋಗ್ತೀವಿ ನೋಡೋಕ್ಕೆ ಅಂತ. ಆಗ ಅವಳು ಪಾಪ ಅವಳ ಪಾಡಿಗೆ ಅವಳು ಕೆಲಸ ಮಾಡ್ತಾ ಇರ್ತಾಳೆ. ನಾವೊಂಚೂರು ಕೈ ಜೋಡಿಸಿದ್ರೆ ಅವಳಿಗೆ ಸಹಾಯ ಆಗಲ್ವಾ ತಾಯಿ? ಇಲ್ಲೂ ಹಾಗೇಯ. ಶಿವು ನಿನ್ನನ್ನು ಬಂಗಾರದಂಗೆ ನೋಡ್ಕೊಂಡಿದ್ದಾನೆ ಕಣವ. ಇದಕ್ಕಿದ್ದಂಗೆ ಎಲ್ಲ ಕೆಲಸನೂ ನೀನೇ ಮಾಡಬೇಕು ಅಂದರೆ ಕಷ್ಟ ಆಗಲ್ವಾ ತಾಯಿ? ನನಗಿಲ್ಲಿ ಕಡ್ದು ಗುಡ್ಡೆ ಹಾಕುವಂಥದ್ದು ಏನು ಕೆಲಸ ಇಲ್ಲ ಕಣವ. ಮಾವ ಏನೋ ಒಂದು ಹೇಳ. ಹೇಳು ಕಂದ. ನೀವು ತುಂಬ ಸ್ವೀಟ್ ಮಾವ. ಏನಂದೆ? ಇನ್ನೊಂದು ಕಿತ್ತ ಹೇಳುವ. ನೀವು ತುಂಬ ಸ್ವೀಟ್ ಮಾವ ಅಂದೆ. ಕೆನ್ನೆ ಸೌರಿ ಹೇಳ್ದಿಯಲ್ಲ ತಾಯಿ, ಇನ್ನೊಂದ್ಸರಿ ಹೇಳುವ. ನೀವು ತುಂಬ ಸ್ವೀಟ್ ಮಾವ. ನೀನು ಕೆನ್ನೆ ಮುಟ್ಟಿದ್ರೆ ತೊಟ್ಲಲ್ಲಿರೋ ಮಗು ಅಪ್ಪನ ಕೆನ್ನೆ ಮುಟ್ದಂಗೆ ಆಯ್ತದೆ. ಚೆನ್ನಾಗಿರು ಕಂದ, ಚೆನ್ನಾಗಿರು. ನೀನು ಹೇಳ್ದಂಗೆ ನಾನು ಸ್ವೀಟೇ. ಆದರೆ ಇಲ್ಲಿ ಎಲ್ಲ ಗತ್ತಲ್ಲಿರಬೇಕು ಕಣವ. ಇಲ್ಲಾಂದರೆ ಇದಾರಲ್ಲ ಅಮ್ಮ ಮಗ ಇಬ್ಬರು ಬಾಲ ಬಿಚ್ಕೊಂಡು ಕುಣಿದು ಬಿಡ್ತಾರೆ. ಅದಕ್ಕೆ ಮಿಲ್ಟ್ರಿ ಸಿಸ್ಟಮ್ ಮಾಡಿರೋದು. ನಾನು ನೋಡಿದ್ರೆ ಗಡ 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 ಅಂತಾರೆ. ಇಂಥವ ಹಂಗಲ್ಲ. ನೀನು ಹೇಳ್ದಂಗೆ ನಾನು ಸ್ವೀಟೇ. ಥ್ಯಾಂಕ್ಸು ಮಾವ. ಏನೇ ಇದ್ರು ಏನೇ ಸಂಕಟ ಇದ್ರು ನಂತವ ಹೇಳ್ಕೊಳವ. ಏನು ಮುಜುಗರ ಮಾಡ್ಕೋಬೇಡ. ಸರಿ ಮಾವ. ಮಾವ ಅವ್ರು ಬಂದರು. ಇಷ್ಟೊತ್ತು ಊರು ಸುತ್ಕೊಂಡು ಈಗ ಬರ್ತಾ ಇದ್ದಾನೆ. ಮಾಡ್ತೀನಿ ಇರು. ಸೀನಾ ಅವರೇ, ನಮ್ಮ ಅಪ್ಪನ ವಾಯ್ಸಲ್ಲಿ ಯಾರಪ್ಪ ಹಿಂಗ್ ಕರೀತಾವ್ರೆ? ಸೀನಾ ಅವರೇ, ಆ ಕಂಬದಲ್ಲಿ ಅಲ್ಲ, ಇಲ್ಲಿರುವ ಎಲ್ಲಾ ಕಂಬದಲ್ಲಿಯೂ ಇರುವನು. ಸದ್ಯಕ್ಕೆ ಈ ಕಂಬದಲ್ಲಿರುವನು. ಬನ್ನಿ ಕೂತ್ಕೊಳ್ಳಿ. ಯಾಕೆ ನಮ್ಮಪ್ಪ ಹಿಂಗ್ ಕರೀತಾವನೆ? ಯಾರಾನ ನಂದು ಪಿಂಕಿ ಮ್ಯಾಟ್ರು ಹಾಕಿ ಕೊಟ್ಬಿಟ್ರ? ಇಲ್ಲ ಇವಳೆ ಏನಾದ್ರು ಫಿಟ್ಟಿಂಗ್ ಇಟ್ಲ? ಯಾಕೆ ಸೀನಾ ಅವರೇ ಗಾಬರಿ ಆಗಿದ್ದೀರಾ? ಅಪ್ಪ ಏನಾದ್ರು ತಪ್ಪು ಮಾಡಿರೋ ಡೇಟ್ ಹಾಕ್ಬಿಡು. ಅರೆ ಹಿಂಗೆಲ್ಲ ಮಾತಾಡ ನೀನು. ಕ್ಷಣಕ್ಕೂ ದಿಗ್ಲಾಯ್ತೈತೆ ಅಲ್ಲಿ. ಏನ್ ಮಾತಾಡ್ತಾ ಇದ್ದೀರಾ ಸೀನಾ ಅವರೇ? ಹಾಗೆಲ್ಲ ತಂದೆ ಬಗ್ಗೆ ತಪ್ಪು ತಿಳ್ಕೊಬಾರ್ದು. ನಿನ್ ಕಾಲಿಗೆ ಬಿದ್ಬಿಡ್ತೀನಿ. ನೀನ್ ದಮ್ಮ ಅಂತೀನಿ, ಅದೇನು ಹೇಳು. ಸೀನಾ ಅವರೇ, ಆ ತಪ್ಪನ್ನು ಮಾತ್ರ ಮಾಡಬೇಡಿ. ಅಪ್ಪ ಆಚೆ ಕಡೆ ಎಕಡ ಬಿಟ್ಟಿದ್ದಲ್ಲ, ಎತ್ಕ ಬತ್ತೀನಿ. ಬೇಕಾದ್ರೆ ಕೋಪ ಇದ್ರೆ ಏಟ್ ಪಟ ಪಟ ಅಂತ ಹೊಡೆದ್ಬಿಡು. ಅಯ್ಯೋ ಶಿವ, ಅಣ್ಣ ಬನ್ನ. ಅಲ್ಲ ಕಣವ, ನಾನು ಕರೆದಿದ್ದು ಭಗವಂತನನ್ನ. ಹೆತ್ತ ಮಗನ್ನ ಎಕ್ಕಡದಲ್ಲಿ ಹೊಡೆಯೋದುಂಟ? ತಪ್ಪು ತಪ್ಪು. ಇವಾಗ ಮತ್ತೆ ನಾನೇನ್ ತಪ್ಪು ಮಾಡಿದೀನಿ ಅಂತ ಹಿಂಗೆಲ್ಲ ಆಡ್ತಿದ್ಯಾ ನೀನು? ಸೀನಾ ಅವರೇ, ಇಷ್ಟು ದಿನ ನಿಮಗೆ ವಯಸ್ಸಾಗಿದೆ ಅಂತ ತಿಳಿದೇನೆ ಹೈಸ್ಕೂಲ್ ಹುಡುಗನಿಗೆ ಹೊಡೆದಂಗೆ ಹೊಡೆದೆ, ಬಾಯಿಗೆ ಬಂದಂಗೆ ಬೈದೆ. ಅದನ್ನ ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ದೇನೆ ಈ ಕ್ಷಣ ಈಗಲೇ ಮನಸ್ಸಿಂದ ಆಚೆಗೆ ಹಾಕ್ಬಿಡಿ. ನಾನು ಕೇಳ್ಕೊಳ್ಳೋದು ಇಷ್ಟೇ, ನಾನು ಕೊಡೋ ಮರ್ಯಾದೆಗೆ ತಕ್ಕಂತೆ ಬದುಕಿ. ಅದು ನನ್ನ ಆಸೆ ಅಷ್ಟೇ. ಒಂಥರ ಚೆನ್ನಾಗೈತೆ, ಆದ್ರೂ ಯಾಕೋ ದಿಗ್ಲಾಯ್ತೈತೆ. ನನ್ನ ಲೈಫಲ್ಲಿ ಏನೇ ನಡೀತಾ ಇತ್ತೋ ಆ ದೇವ್ರಿಗೆ ಗೊತ್ತು. ನಾನು ಶಿವು ಅಂತ ಸರ್, ಮಾರಿಗುಡಿ ಅವನು. ನನ್ನ ಹೆಂಡ್ರು ಪಾರುನ ಇಲ್ಲಿ ಕರ್ಕೊ ಬಂದ್ಬಿಟ್ಟವ್ರಂತೆ, ಅದಕ್ಕೆ ಬಂದೆ ಸರ್. ಏನ ಪಾರು ಅಂತಾನ? ಜಯಮ್ಮ, ಇಲ್ಲಿ ಯಾರಾದ್ರೂ ಪಾರು ಅನ್ನೋರು ಇದಾರೇನಮ್ಮ? ಇಲ್ಲ ಸರ್, ಯಾರೂ ಇಲ್ಲ. ಕೇಳಿಸ್ತಾ ರಾಜಾ? ಹೋಗಪ್ಪ, ಸುಮ್ಮನೆ ಹೋಗು. ಸರ್ ಇಲ್ಲ ಸರ್, ಇದೇ ಸ್ಟೇಷನಲ್ಲಿ ಇವನಿ ಅಂತ ಪಾರುನೇ ಫೋನ್ ಮಾಡಿ ಹೇಳೋಳೆ ಸರ್. ಅದೇನೋ ಕಳ್ತನ ಅಂತೆಲ್ಲ ಹೇಳ್ತಿದ್ರಂತೆ ಸರ್. ಸರ್ ಕೆಟ್ಟವಾಗ್ಲೂ ಇಲ್ಲ ಸರ್, ಅವಳು ಡಾಕ್ಟ್ರು ಸರ್. ಅವಳಂತ ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಒಳ್ಳೆಯವಳು ಸರ್. ಸರ್ ಅವಳಿದ್ರೆ ಮುಟ್ ಕಳಿಸಿ ಸರ್, ಮುಟ್ ಕಳಿಸಿ. ಬಿಡೋದ? ಯೋ ಶಿವು, ಬಿಡೋಕೆ ನಾವು ಕರ್ಕೊಂಡು ಬಂದಿದ್ರೆ ತಾನೇ. ಅಂಥವ್ರು ಯಾರೂ ಇಲ್ಲ ಇಲ್ಲಿ, ಸುಮ್ಮನೆ ಹೋಗು.
ಏಯ್ ಅವಳೇ ನಿನ್ನ ಹೆಂಡತಿ ಅಲ್ಲ ತಾನೇ, ಸುಮ್ಮನೆ ಆಚೆ ಹೋಗು. ನೀನು ಹೋಗು ಅಂತ ಹೇಳಿದ ಅರ್ಥ ಆಗ್ತಾ ಇಲ್ವಾ? ಹೋಗ ಆಚೆ. ಎಲ್ಲಿಗೆ ಹೋಗ್ಬಿಟ್ಟೆ ಪಾರು? ಸರ್ ಇದೇ ಫೋನ್ ಇದೆ ಸರ್. ಸರ್ ಇದೇ ಫೋನಿಂದ ಪಾರು ನಾನು ಫೋನ್ ಮಾಡಿದ್ದು. ಫೋನ್ ಇಲ್ಲೇ ಆಯ್ತಲ್ಲ ಸರ್. ಏಯ್ ಇದು ಆ ಅಮ್ಮಂದು ಫೋನು, ಮರ್ಡ್ರ್ ಕೇಸು. ನೋಡು ಆ ಅಮ್ಮ ನೀನ್ ಹೆಂಡ್ರು ಪಾರುನಾ? ಸರ್ ಯಾಕೆ ಸರ್ ಹಿಂಗೆ ಮಾತಾಡಿರ? ಇದೇ ಫೋನಿಂದ ಸರ್, ಇದೇ ಫೋನಿಂದ ನನಗೆ ಫೋನ್ ಬಂದಿದ್ದು. ಪಾರು ಇಲ್ಲೇ ಅವಳೆ ಅಂತ ಹೇಳೋವಳೆ. ಯಾಕೆ ಸರ್ ನಮ್ಗೆ ಹಿಂಗೆ ಮಾಡಿರ? ನಾನು ಬಡವ ಸರ್, ನೀವು ದೊಡ್ಡ ಮನ್ಸರು ಸರ್. ನಿಜ ಹೇಳ್ಬೇಕು ಅಂದ್ರೆ ನಾವು ಅವತ್ತೇ ದುಡ್ದು ಅವತ್ತೇ ತಿನ್ನೋ ಜನ. ನಾನೊಬ್ಬ ದಿನಗುಲಿಗಾರ. ನಮ್ಮ ಹೊಟ್ಟೆ ಮೇಕೆ ಹೊಡಿಬೇಡ್ರಿ ಸರ್, ನಮ್ಗೆ ಅನ್ಯಾಯ ಮಾಡಬೇಡಿ. ಪಾರು ಇಲ್ಲಿದ್ರೆ ನಿಮ್ ದಮ್ಮಯ್ಯ ಅಂತ ಫುಟ್ ಕಳಿಸಿ. ಅಣ್ಣ ನೀವಾರು ಹೇಳೋಣ. ಅಕ್ಕ ನೀವಾದ್ರು ಹೇಳೋರಕ್ಕ. ಅಣ್ಣ ಸರ್ ಫುಟ್ ಕಳಿಸಿ ಸರ್. ಪಿಕ್ಚರ್ಗಿಂತ ಚೆನ್ನಾಗೈತೆ ಈ ಸೀನು. ನೀನು ಅವಳನ್ನ ಮದುವೆ ಆದ್ಮ್ಯಾಗೆ ನಾನು ಎಷ್ಟು ತತ್ತಿದ್ದೀನಿ ಅಂತ ನನಗೆ ಗೊತ್ತು. ಅಳು ನನ್ನ ಮಗನೇ. ಸರ್